ಸದ್ಯಕ್ಕೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಮಾತುಕತೆ ವಿಫಲ ಆಗಿರೋದ್ರಿಂದ ಅದರ ಮುಂದಿನ ಎಫೆಕ್ಟ್ ಹೇಗಿರುತ್ತೆ? ಭಾರತಕ್ಕೆ ಮತ್ತಷ್ಟು ತೈಲ ಅಭಾವದ ಹೊಡೆತ ಫೇಕ್ಸ್. ಸಂಧಾನ ಫೇಲ್ ಆಗ್ತಾ ಇದ್ದಂತೆ ಇಡೀ ಜಗತ್ತೇ ತಲ್ಲಣಿಸಿದೆ. ಹಾರ್ಮುಜ್ ಓಪನ್ ಆಗೋ ನಿರೀಕ್ಷೆಯೂ ಕೂಡ ಹುಸಿಯಾಗಿದೆ. ಸಂಧಾನದ ನಿರೀಕ್ಷೆಯಲ್ಲಿದ್ದಂತಹ ಜಗತ್ತಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಹಾರ್ಮುಜ್ ಇನ್ನೂ ಹಲವು ದಿನ ಬಂದ್ ಆಗೋದು ಫಿಕ್ಸ್. ಹಾರ್ಮುಜ್ ಅನ್ನು ಬಂದ್ ಮಾಡಿರುವಂತಹ ಇರಾನ್ ಪಡೆ ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲೇ ಸಿಲುಕಿವೆ. ಇದರಿಂದಾಗಿ ಜಗತ್ತಿಗೆ ಮತ್ತಷ್ಟು ಹೊಡೆತ ಬೀಳೋದಂತೂ ಪಕ್ಕ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಿದೆ. ಸಂಧಾನ ವಿಫಲ ಆಗ್ತಾ ಇದ್ದ ಹಾಗೆ ಈ ಹಿಂದೆ ಯುದ್ಧ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಫೆಬ್ರವರಿ 28ರಿಂದ ಕದನ ವಿರಾಮ ಘೋಷಣೆಯಾಗುವವರೆಗೂ ಏನು ಪರಿಸ್ಥಿತಿ ಇತ್ತೋ ಬೇರೆ ಬೇರೆ ದೇಶಗಳಿಗೆ ಅದೇ ಪರಿಸ್ಥಿತಿ ಮತ್ತೆ ಪುನರಾವರ್ತನೆಯಾಗುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಕದನ ವಿರಾಮ ಘೋಷಣೆಯಾದ ನಂತರದಲ್ಲಿ ಒಂದಷ್ಟು ಚೇತರಿಕೆಗಳನ್ನು ಕೆಲ ವಲಯಗಳಲ್ಲಿ ನಾವು ಕಂಡಿದ್ವಿ. ಆದರೆ ಇದೀಗ ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಹಿಂದೆ ತೈಲದ ಅಭಾವದ ಸೃಷ್ಟಿಯಾಗಿತ್ತಲ್ಲ, ಅದೇ ಸನ್ನಿವೇಶ ಮರುಕಳಿಸುತ್ತಾ ಅನ್ನೋ ಭೀತಿ ಇದೆ. ಇನ್ನು ಇರಾನ್ಗೆ ಚೀನಾ ಶಸ್ತ್ರಾಸ್ತ್ರ ಸಾಗಿಸ್ತಾ ಇರುವಂತಹ ವರದಿ. ಹೀಗಾಗಿ ಚೀನಾ ವಿರುದ್ಧ ಗುಡುಗಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಚೀನಾ ಹಾಗೆ ಮಾಡಿದ್ರೆ ಪರಿಣಾಮ ಎದುರಿಸುತ್ತೆ, ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ಗೆ ಯಾರೇ ಯುದ್ಧ ಶಸ್ತ್ರಾಸ್ತ್ರಗಳನ್ನ ರವಾನಿಸಿದ್ರೆ ಅಂಥವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ತೀನಿ, ಸ್ಯಾಂಕ್ಷನ್ಗಳನ್ನು ಹಾಕ್ತೀನಿ ಅಂತ ಮೊದಲೇ ಗುಡುಗಿದ್ರು ಟ್ರಂಪ್. ಈಗ ಚೀನಾ ಆ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ ಟ್ರಂಪ್. ಹಾಗೇನಾದ್ರು ಆಗ್ತಾ ಇದ್ರೆ ಅದಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತಲೂ ಕೂಡ ಎಚ್ಚರಿಸ್ತಾ ಇದ್ದಾರೆ. ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ, ಸಂಧಾನ ಈ ವಿಚಾರದಲ್ಲೂ ಕೂಡ ಚೀನಾ ಪ್ರಯತ್ನವನ್ನು ಪಟ್ಟಿತ್ತು ಅಂತ ಖುದ್ದು ಟ್ರಂಪೇ ಹೇಳಿಕೆ ಕೊಟ್ಟಿದ್ರು. ಚೀನಾಗೆ ಧನ್ಯವಾದ ಕೂಡ ಅರ್ಪಿಸಿದ್ರು. ಆದರೆ ಈಗ ಚೀನಾ ಹಾಗೆ ಮಾಡಿದ್ರೆ ಪರಿಣಾಮ ಬೀರುತ್ತೆ, ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರಿಗೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ನಾವು ಗಮನಿಸ್ತಾ ಇದ್ವಿ 2 ವಾರಗಳ ಈ ಕದನ ವಿರಾಮ ಏನಿದೆ, ಈ ವಿರಾಮದ ಸಂದರ್ಭದಲ್ಲಿ ಇದು ಶಾಶ್ವತವಾಗಿ ಏನಾದ್ರು ವಿರಾಮ ಆಗುತ್ತಾ, ಸಂಧಾನ ಮಾತುಕತೆ ಸಫಲ ಆಗುವಂಥ ಚಾನ್ಸಸ್ ಇದೆಯಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಜಗತ್ತಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಇದು ಕೇವಲ ಟೈಮ್ ಬೈಯಿಂಗ್ ಅನ್ನುವಂಥ ಒಂದು ವಿಶ್ಲೇಷಣೆ ಏನಿತ್ತು ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಆಗ್ಬಿಡುತ್ತಲ್ಲ. ಈ ಸಂಧಾನ ವಿಫಲ ಆಗಿದ್ದು ಈಗ ಜಗತ್ತು ಯಾವ ರೀತಿಯಲ್ಲಿ ಎದುರು ನೋಡ್ತಾ ಇದೆ ಮುಂದಾಗುವಂಥ ಬೆಳವಣಿಗೆನ ಅಂತ? ಮೇಡಮ್, ಇದು ನಾನು ಒಂದೇ ದಿವಸದಲ್ಲಿ ಸಂಧಾನ ಆಗುತ್ತೆ ಅಂತ ನಾನಂತೂ ಭಾವಿಸಿರಲಿಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಇರುವಂತ ಒಂದು ನ್ಯೂಕ್ಲಿಯರ್ದು ಇಶ್ಯೂ ಆಗಿರ್ಬೋದು, ಸ್ಟ್ರೈಟ್ ಆಫ್ ಹಾರ್ಮುಜ್ ಇಶ್ಯೂನೇ ಇರಲಿಲ್ಲ. ಇವರು ಓಪನ್ ಮಾಡಿದಂತ ಇಶ್ಯೂ, ಈ ಅಮೆರಿಕ ಅಟ್ಯಾಕ್ ಆದ್ಮೇಲೆ ಆಗಿದಂತ ಇಶ್ಯೂ ಸ್ಟ್ರೈಟ್ ಆಫ್ ಹಾರ್ಮುಜ್. ಈಗ ಟ್ರಂಪ್ ಹೇಳಿಕೆ ನೋಡಿದ್ರೆ ನೀವು ಸ್ಟ್ರೈಟ್ ಆಫ್ ಹಾರ್ಮುಜ್ ಬಗ್ಗೆ ಈಗಲೂ ಹೇಳ್ತಾ ಇದ್ದಾರೆ, ಇದರಿಂದ ಏನು ನಮ್ಗೆ ಉಪಯೋಗ ಇಲ್ಲ, ಇದು ಉಪಯೋಗಿಸ್ತಾ ಇರೋರು ಯಾರು ಮುಂದಕ್ಕೆ ಬರಲಿಲ್ಲ, ಆದರೂ ನಾವು ಈ ಮೈನ್ಸ್ ನೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ಅಂತ ಮೈನ್ಸ್ ಕ್ಲಿಯರಿಂಗ್ ಶುರು ಮಾಡಿದ್ದಾರೆ ಆಗ್ಲೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ. ಸೊ ನನಗನ್ಸುತ್ತೆ ಪ್ರಾಬಬ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಇವರು ಓಪನ್ ಮಾಡಿಸ್ಬಿಟ್ಟು ಈ ಟೋಲ್ ಟ್ಯಾಕ್ಸ್ ಬಗ್ಗೆ ಏನ್ ಗಲಾಟೆ ನಡೀತಾ ಇದೆಯೋ, ಇದು ಯಾರ್ಯಾರು ಇದರಿಂದ ಲಾಭ ಪಡಿತಾ ಇದಾರೋ ಅವರೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಮಾತುಕತೆ ಮಾಡಿ ಅಂತ ಹೇಳ್ಬಿಟ್ಟು ಟ್ರಂಪ್ ಕೈ ತೊಳ್ಕೋಬಹುದು ಅಂತ ನನಗನ್ಸುತ್ತೆ ಒಂದ್ ಹಂತದಲ್ಲಿ. ಮತ್ತೆ ಈ ಯುರೇನಿಯಂ, ಈ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಏನಿದೆಯೋ ಅದು ಇನ್ನೂ ನಡೀತಾನೆ ಇದೆ ಮಾತುಕತೆ. ಈ ನ್ಯೂಕ್ಲಿಯರ್ ಮೆಟೀರಿಯಲ್ ನ ನೀವು ವಾಪಸ್ 440 kg ಬಗ್ಗೆ ನೀವು ವಾಪಸ್ ಸರೆಂಡರ್ ಮಾಡಬೇಕು, ಮತ್ತೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡಲೇಬಾರ್ದು ಅನ್ನೋ ಒಂದು ಏನು ಬೇಡಿಕೆ ಇಟ್ಟಿದ್ದಾರೋ ಅದನ್ನ ಇರಾನ್ ಯಾವುದೇ ಕಾರಣಕ್ಕೂ ಒಪ್ಪೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗಿರೋದು 2 ಪಾಯಿಂಟ್ ಈಗ ಯುದ್ಧ ನಿಂತಿರೋದು. ಒಂದು ನ್ಯೂಕ್ಲಿಯರ್ ಬಗ್ಗೆ, ಒಂದು ಯುರೇನಿಯಂ ಬಗ್ಗೆ, ಇನ್ನೊಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಬಗ್ಗೆ. ಈ 2 ಪಾಯಿಂಟ್ ಅವ್ರು ಕಂಪ್ಲೀಟ್ ಸಡಲಿಸಿದ್ರೆ ಅವ್ರಿಗೆ ಏನು ಉಳಿದಿದೆ, ಮತ್ತೆ ಇದೇನು ಉಳಿದಿಲ್ಲ ಮಾತುಕತೆಗೆ. ಸೊ ಈ 2 ಪಾಯಿಂಟ್ ಅಲ್ಲೂ ಕೆಲವು ಪಾಯಿಂಟ್ಸ್ ಗಳನ್ನ ಸಡಲಿಸಬಹುದು ಅಂತ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ. ಬ್ಯಾಕ್ ಡೋರ್ ಚಾನೆಲ್ಸ್ ಅದು ಇಲ್ಲದೆ ಹೋಗಿದ್ದಿದ್ರೆ ನನಗೆ ಪ್ರಕಾರ ಕೆಲವು ಬ್ಯಾಕ್ ಡೋರ್ ಚಾನೆಲ್ ಸ್ವಲ್ಪ ಮಟ್ಟಿಗೆ ಒಂದು ಚೂರು ಪಾಸಿಟಿವ್ ಮೂವ್ಮೆಂಟ್ ಆಗಿರ್ಬಹುದು. ಇಲ್ದಿದ್ರೆ ಹೇಗ್ ಬಿಡ್ತಾರೆ, ಈ ಮೈನ್ಸ್ ಕ್ಲಿಯರಿಂಗ್ ಆಗ್ಲೇ ಶುರು ಮಾಡಿದ್ದಾರೆ ಅಮೆರಿಕನ್ಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ. ಸೊ ಈಗ 2 ಡಿಸ್ಟ್ರಾಯರ್ ಶಿಪ್ ನ ಬಿಡ್ತಾರೆ ಇರಾನ್ ಅವರು. ಇಷ್ಟೊತ್ತು ಹೊಡಿಬೇಕಾಗಿತ್ತು, ಅದಕ್ಕೂ ಹೊಡೆದಿಲ್ಲ, ಬಟ್ ಕ್ಲಿಯರೆನ್ಸ್ ಅಂತೂ ಶುರು ಮಾಡಿದ್ದಾರೆ.
ಸೊ ಎಲ್ಲೋ ಒಂದ್ ಕಡೆ ಸಡಲ್ಸ್ ಇರಬಹುದು ಅಂತ ನನಗನ್ಸುತ್ತೆ, ಸಣ್ಣ ಪುಟ್ಟ ಸಡಲ್ಕೆ ಆಗಿರಬಹುದು. ರೈಟ್. ಸೊ ಈ ಒಂದು ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಇನ್ನು ಇನ್ನು 2 ವಾರ ಅಂದ್ರೆ ಇನ್ನು 10 ದಿವಸ ಇರ್ಬೋದೇನೋ. ಸೊ ಅದ್ರಲ್ಲಿ ಏನಾರೋ ಒಂಚೂರು ಮೂವ್ಮೆಂಟ್ ಆಗುತ್ತಾ ನೋಡ್ಬೇಕು. ಬಟ್ ಏನೇ ಆದ್ರೂ ಈ ಸೀಸ್ ಫೈರ್ ಅನ್ನೋದು ಇದು ಸುಳ್ಳು, ಇದೊಂದು ಫ್ರೆಜೈಲ್ ಸೀಸ್ ಫೈರ್, ಇದೊಂದು ಏನಿದ್ರು ಇಂಟರ್ವಲ್ ಅಥವಾ ಇಂಟರ್ಮಿಷನ್ ಅಂತ ಹೇಳ್ಬೋದು ಅಷ್ಟೇ. ರೈಟ್ ರೈಟ್ ರೈಟ್. ಯಾವತ್ತಿದ್ರು ಇದು ಮತ್ತೆ ಇದು ಸ್ಟಾರ್ಟ್ ಆಗೋ ಅಂತ ಇದ್ದಾನೆ ಇದು. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಲಿಂಗಣ್ಣವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.